ರಾಜ್ಯದಲ್ಲಿ ಒಂದು ಕಡೆಗೆ ಮುಖ್ಯಮಂತ್ರಿ ವಿಚಾರವಾಗಿ ವಿಪಕ್ಷಗಳು ಚರ್ಚೆ ಮಾಡ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ ಸರ್ಕಾರದಲ್ಲಿ ಈಗ ಸಂಪುಟ ಪುನರ್ರಚನೆ ಬಗ್ಗೆ ಕೂಡ ತುಂಬಾ ದೊಡ್ಡದಾಗಿ ಚರ್ಚೆ ನಡೀತಾ ಇದೆ. ಕೆಲ ದಿನಗಳಿಂದಷ್ಟೇ ಹೈಕಮಾಂಡ್ನ ನಾಯಕರು ಬೆಂಗಳೂರಿಗೆ ಬಂದು ಎಲ್ಲ ಸಚಿವರ ಸಭೆಯನ್ನು ಕೂಡ ನಡೆಸಿದ್ರು. ಆ ಸಭೆಯಲ್ಲಿ ಯಾರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂಥವ್ರನ್ನ ಸಂಪುಟದಿಂದ ಕೈ ಬಿಡ್ತೀವಿ ಅನ್ನುವಂಥ ನೇರವಾದಂಥ ಮಾತುಗಳನ್ನು ಕೂಡ ಆಡಿದರು. ಇದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಒಳಗಡೆ ನಾಯಕರ ಸಮೀಕರಣ ಕೂಡ ಬದಲಾಗ್ತಾ ಇದೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹರಿಪ್ರಸಾದ್ ಅವರು ಹೋಗಿ ಭೇಟಿ ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದರು. ಅದೇ ರೀತಿ ಈಗ ಮತ್ತೆ ಸಂಪುಟ ಸರ್ಜರಿ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ತುಂಬಾ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಹಿರಿಯರಿಗೂ ಭಯ, ಕಿರಿಯರಿಗೂ ಢವಢವ. ಇವತ್ತು ಇರೋ ಮಂತ್ರಿ ಪಟ್ಟ ಮುಂದೆ ಇರುತ್ತೋ ಇಲ್ವೋ ಅನ್ನೋ ಧಗೂಢ. ಯಾಕಂದ್ರೆ ಸರ್ಕಾರದ ಭಾಗವಾಗಿರೋ ಸಚಿವರಿಗೆ ಕಳೆದೊಂದು ತಿಂಗಳಿಂದ ಮಂತ್ರಿಗಿರಿಯಂತೆ ಚಿಂತೆಯಾಗ್ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯ ಸಂಪುಟದ ಸಚಿವರಿಗೆ ಟೆನ್ಷನ್. ಹೈ ವಾರ್ನಿಂಗ್ ನಡುವೆ ಮಂತ್ರಿ ಪಟ್ಟ ಉಳಿಸಿಕೊಳ್ಳೋಕೆ ಕಸರತ್ತು. ಪ್ರಚಂಡ ಬಹುಮತ ಪಡೆದು ಅಧಿಕಾರದ ಗದ್ದುಗೆ ಹಿಡಿದಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಆರ್ಥಿಕ ಹೊಡೆತ ನೀಡ್ತಿದೆ. ಇದನ್ನೇ ಸವಾಲಾಗಿ ತೆಗೆದುಕೊಂಡಿರೋ ಸಿಎಂ, ಡಿಸಿಎಂ ಹಾಗೂ ಸಚಿವರು ಜನರಿಗೆ ಆರ್ಥಿಕ ಹೊರೆಯಾಗದಂತೆ ಹಾಗೂ ಸರ್ಕಾರದ ಮೇಲೆ ಆರ್ಥಿಕ ಪೆಟ್ಟು ಬೀಳದಂತೆ ಹರಸಾಹಸ ಪಡ್ತಿದ್ದಾರೆ. ಆದರೆ ಈ ಬೆಟ್ಟದಷ್ಟು ಸವಾಲಿನ ಮಧ್ಯೆ ಸಚಿವರಿಗೆ ಈಗ ತಮ್ಮ ಸ್ಥಾನ ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದೇ ಮಂತ್ರಿ ಪಟ್ಟ. ಕಾಂಗ್ರೆಸ್ನಲ್ಲಿ ಇನ್ನೂ ಜೀವಂತವಾಗಿದ್ಯಾ ಸಂಪುಟ ಸರ್ಜರಿ ವಿಷಯ? ಕಾರ್ಯವೈಖರಿ ಮೇಲೆ ಡಿಪೆಂಡ್ ಆಗಿದ್ಯಾ 7-8 ಸಚಿವರ ಭವಿಷ್ಯ? ನಿಜ, ಕೆಲವೊಮ್ಮೆ ಯಾರೋ ಕೊಟ್ಟ ಸಲಹೆಗಳು ಎಚ್ಚರಿಕೆಯಾಗಿ ಬದಲಾಗುತ್ತವೆ ಅನ್ನೋ ಮಾತಿವೆ. ಇದೇ ಈಗ ರಾಜ್ಯದ 7-8 ಸಚಿವರಿಗೂ ಅನ್ವಯವಾದಂತಿದೆ. ಯಾಕಂದ್ರೆ ಈ 1.5 ವರ್ಷದ ಆಡಳಿತದಲ್ಲಿ ಸಚಿವರ ಕಾರ್ಯವೈಖರಿ ಕುರಿತು ಖುದ್ದು ಕಾಂಗ್ರೆಸ್ ಹೈಕಮಾಂಡ್ ಅಸಮಾಧಾನ ಹೊರಹಾಕಿದೆ. ಇದೇ ಅಸಮಾಧಾನ ಸಂಪುಟ ಸರ್ಜರಿಯ ಸುಳಿವು ನೀಡುತ್ತಿದೆ. ಅದರಂತೆ ದೆಹಲಿಗೆ ಹಾರಿದ್ದ ಸಿಎಂ ಹಾಗೂ ಡಿಸಿಎಂ ಕ್ಯಾಬಿನೆಟ್ ರೀಶಫಲ್ ಕುರಿತು ಚರ್ಚೆ ನಡೆಸಿದ್ರಾ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದ್ವು. ಆದರೆ ಕೆಲ ದಿನಗಳ ಬಳಿಕ ಖುದ್ದು ಹೈಕಮಾಂಡ್ ನಾಯಕರೇ ಬೆಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಸಚಿವರಿಗೆ ಕೆಲವೊಂದಿಷ್ಟು ಖಡಕ್ ಸೂಚನೆಗಳನ್ನ ನೀಡಿದ್ರು. ನಿಮ್ಮ ಕಾರ್ಯವೈಖರಿಯೇ ನಿಮಗೆ ಉಳಿಸುತ್ತದೆ ಅನ್ನೋ ಸಂದೇಶ ನೀಡಿತ್ತು. ಇದಾಗಿ ತಿಂಗಳು ಕಳೀತಾ ಬಂದರೂ ಸಂಪುಟದ ಸರ್ಜರಿ ವಿಚಾರ ಇನ್ನೂ ಜೀವಂತವಾಗಿದೆ. ಸಂಪುಟ ಸರ್ಜರಿ ವಿಚಾರದಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಚಳಿಗಾಲದ ಅಧಿವೇಶನಕ್ಕೂ ಮೊದಲು ಅಥವಾ ನಂತರದಲ್ಲಿ ಸಂಪುಟ ಸರ್ಜರಿ ಮಾಡೋಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಇನ್ನು 7-8 ಸಚಿವರಿಗೆ ಕ್ಯಾಬಿನೆಟ್ನಿಂದ ಕೋಕ್ ಕೊಡೋ ಸಾಧ್ಯತೆಯೂ ಇದೆ. ಇನ್ನು ಸಚಿವರ ಕಾರ್ಯವೈಖರಿ ಕಾರಣ ನೀಡಿ ಕೆಲವರಿಗೆ ಗೇಟ್ ಪಾಸ್ ಕೊಡೋ ಚಿಂತನೆಯೂ ನಡೆದಿದೆ. ಇನ್ನು ಕೆಲ ಹಿರಿಯರಿಗೆ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಡೋ ಸಾಧ್ಯತೆಯೂ ಇದೆ. ಹಿರಿಯರನ್ನ ಹೊರಗಿಟ್ಟು ಯಂಗ್ ಟೀಮ್ ಕಟ್ಟಬೇಕಾದ ಅನಿವಾರ್ಯತೆ ಇದೆ. ಇಷ್ಟೇ ಅಲ್ಲ, ಇನ್ನೂ ಹಲವು ಅಂಶಗಳನ್ನಿಟ್ಟು ಸಂಪುಟಕ್ಕೆ ಆಪರೇಷನ್ ಮಾಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದಾದಂತಿದೆ. ಆದರೆ ಸರ್ಜರಿಗೆ ಒಳಗಾಗೋ ಸಚಿವರು ಯಾರು ಅನ್ನೋದಕ್ಕೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. 1.5 ವರ್ಷದ ಆಡಳಿತ ಹಾಗೂ ಭವಿಷ್ಯದ ನಡೆ ಮತ್ತು ಅಂಕಿ ಅಂಶಗಳನ್ನ ಅಳೆದು ತೂಗಿ ಸಚಿವರಿಗೆ ಗೇಟ್ ಪಾಸ್ ನೀಡಬಹುದು ಎನ್ನಲಾಗ್ತಿದೆ. ಆದರೆ ಎಲ್ಲವೂ ನಿರ್ಧಾರ ಮಾಡೋದು ಹೈಕಮಾಂಡ್ ಆಗಿರೋದ್ರಿಂದ ಜಸ್ಟ್ ವೇಟ್ ಟು ವಾಚ್. ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.